ಸ್ಲಂನವರ ಸಹವಾಸ ಮಾಡಬೇಡ ಅಂತ ಹೇಳಿದ್ದಕ್ಕೆ ಅಟ್ಯಾಕ್ ಮಾಡಿದ್ದಾರೆ. ಫ್ರೆಂಡ್ ತಮ್ಮನಿಗೆ ಬುದ್ಧಿವಾದ ಹೇಳಿದ್ದಕ್ಕಾಗಿ ಹಲ್ಲೆ ನಡೆದಿದೆ. ನಮ್ಮನ್ನೇ ಸ್ಲಂ ಹುಡುಗರು ಅಂತಾನಾ ಅಂತ ಅಟ್ಯಾಕ್ ಮಾಡಿದ್ದಾರೆ. ತಡರಾತ್ರಿ ಪ್ರಬುದ್ಧ ಎಂಬಾತನ ಮೇಲೆ ಪಡ್ಡೆ ಗ್ಯಾಂಗ್ ಹಲ್ಲೆ ನಡೆಸಿದೆ. ಮಚ್ಚು ಲಾಂಗ್ಗಳಿಂದ ಪ್ರಬುದ್ಧನ ಕಾರನ್ನ ಪುಡಿ ಪುಡಿ ಮಾಡಿದ್ದಾರೆ. ಗಂಗೊಂಡನಹಳ್ಳಿಯಲ್ಲಿ ಜನವರಿ 25ರ ರಾತ್ರಿ ನಡೆದಂತಹ ಘಟನೆ ಇದು. ವೋಕ್ಸ್ ವ್ಯಾಗನ್ ಕಾರ್ನ ಮೇಲೆ ಆ ಟೂಲ್ಸ್ಗಳನ್ನು ಬಳಸಿ ಕಾರನ್ನು ಉಡಿಸ್ ಮಾಡಿದ್ದಾರೆ. ಜೊತೆಗೆ ಆ ಪ್ರಬುದ್ಧ ಅವರ ಮೇಲೂ ಕೂಡ ಸ್ಲಂ ಹುಡುಗರ ಗ್ಯಾಂಗ್ ಅಟ್ಯಾಕ್ ಮಾಡಿದೆ. ಚಂದ್ರಾಲೇಔಟ್ ಪೊಲೀಸ್ ಠಾಣೆಯಲ್ಲಿ ಈ ಕೊಲೆ ಯತ್ನದ ಈಗ ಕೇಸ್ ದಾಖಲಾಗಿದೆ. ಕಾರಿನ ಮೇಲೆ ಟೂಲ್ಸ್ಗಳನ್ನು ಬಳಸಿ ಅದನ್ನ ಉಡಿಸ್ ಮಾಡಿದ್ದಾರೆ. ಜೊತೆಗೆ ಪ್ರಬುದ್ಧ ಅವರ ಮೇಲೂ ಕೂಡ ಈ ಗ್ಯಾಂಗ್ ಅಟ್ಯಾಕ್ ಮಾಡಿದೆ. ಚಂದ್ರಾಲೇಔಟ್ ಠಾಣೆಯಲ್ಲಿ ಪೊಲೀಸ್ ಠಾಣೆಯಲ್ಲಿ ಈಗ ಕೊಲೆ ಯತ್ನದ ಕೇಸ್ ದಾಖಲಾಗಿದೆ. ರೌಡಿಸಂ ಮಾಡಿರುವಂತಹ ಈ ಹುಡುಗರಿಗಾಗಿ ಈಗ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಆ ಕಾರಿನ ಗಾಜು ಪುಡಿ ಪುಡಿಯಾಗಿರೋದನ್ನ ಗಮನಿಸ್ತಾ ಇದ್ದೀವಿ. ಫ್ರೆಂಡ್ ತಮ್ಮನಿಗೆ ಇವರು ಬುದ್ಧಿವಾದ ಹೇಳಿದ್ರು, ಸ್ಲಂ ಹುಡುಗರ ಜೊತೆ ಹೋಗಬೇಡ ಅನ್ನೋ ಕಾರಣಕ್ಕೆ. ನಮ್ಮನ್ನೇ ಸ್ಲಂ ಹುಡುಗರು ಅಂತಾನ ಅಂತ ಹೇಳಿ ಆ ಹುಡುಗರು ಅಟ್ಯಾಕ್ ಮಾಡಿದ್ದಾರೆ. ಮೊದಲು ಕಾರಿನ ಮೇಲೆ ಅಟ್ಯಾಕ್ ಮಾಡ್ತಾರೆ, ಆ ಕಾರನ್ನ ಗಾಜು ಪುಡಿ ಪುಡಿ ಮಾಡಿದ್ದಾರೆ. ಜೊತೆಗೆ ಆತನ ಮೇಲೂ ಕೂಡ ಈ ಗ್ಯಾಂಗ್ ಅಟ್ಯಾಕ್ ಮಾಡಿ ಹಲ್ಲೆ ಮಾಡಿದೆ. ಮಚ್ಚು ಲಾಂಗ್ಗಳಿಂದ ಆತನ ಕಾರನ್ನ ಪುಡಿ ಪುಡಿ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಈಗ ಕೊಲೆ ಯತ್ನದ ಕೇಸ್ ಆ ಹುಡುಗರ ಮೇಲೆ ದಾಖಲಾಗಿದೆ. ರೌಡಿಸಂ ಮಾಡಿದಂತಹ ಆ ಹುಡುಗರಿಗಾಗಿ ಪೊಲೀಸರು ಹುಡುಕಾಡ್ತಿದ್ದಾರೆ. ಈ ಘಟನೆ ಕುರಿತಂತೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಾಜಪ್ಪ ಈಗ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಈ ಬುದ್ಧಿವಾದ ಹೇಳಿದ್ದಕ್ಕೆ ಇಷ್ಟು ದೊಡ್ಡ ಹಲ್ಲೆ ಆಗತ್ತೆ ಅಂತಂದ್ರೆ ಈ ಗ್ಯಾಂಗ್ ಯಾರು? ಆ ಗ್ಯಾಂಗ್ ಮತ್ತು ಈ ಫ್ರೆಂಡ್ನ ತಮ್ಮನಿಗೆ ಏನ್ ನಂಟು? ಹಾಗೆ ಹಳೆ ಮತ್ತೇನಾದ್ರೂ ವೈಷಮ್ಯಗಳಿತ್ತ? ಏನೇನ್ ಡೀಟೇಲ್ಸ್ಗಳು ಲಭ್ಯ ಆಗ್ತಾ ಇದೆ ಅಟ್ಯಾಕ್ ಕುರಿತಂತೆ? ಪ್ರತಿಮಾ, ಜನವರಿ 26ರ ರಾತ್ರಿ ಪ್ರಬುದ್ಧ ಜೊತೆಗೆ ಅಪ್ಪು ಅನ್ನುವಂತಹ ಎರಡು ಗ್ಯಾಂಗ್ಗಳ ಮಧ್ಯೆ ಈ ರೀತಿಯಾಗಿ ಗಲಾಟೆ ನಡೆದಿರುವಂಥದ್ದು. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಹೇಳ್ಬೇಕಂದ್ರೆ ಪ್ರಬುದ್ಧ ಎಂಬಾತ ಆತನ ಸ್ನೇಹಿತನ ತಮ್ಮನಿಗೆ ಒಂದಿಷ್ಟು ಬುದ್ಧಿವಾದವನ್ನ ಹೇಳುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅಂದ್ರೆ ಕೆಲವು ಹುಡುಗರ ಜೊತೆಗೆ ಅಂದ್ರೆ ಏರಿಯಾದಲ್ಲಿ ಒಂದಿಷ್ಟು ಹವಾಯ್ ಮೇಂಟೈನ್ ಮಾಡ್ಕೊಂಡು ಹೋಗುವಂತ ಹುಡುಗರಾಗಿರ್ಬೋದು, ಜೊತೆಗೆ ಗಲಾಟೆ ಮಾಡ್ಕೊಂಡು ಹೋಗುವಂತ ಹುಡುಗರಾಗಿರ್ಬೋದು, ಅಂಥವ್ರ ಜೊತೆಗೆ ನೀನು ಸೇರ್ಬೇಡ ಅಂತ ಹೇಳಿದ್ದಕ್ಕೋಸ್ಕರ ಈ ರೀತಿಯಾಗಿ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಸದ್ಯಕ್ಕೆ ಚಂದ್ರಾಲೇಔಟ್ ಪೊಲೀಸ್ ಠಾಣೆ ದೂರು ಕೂಡ ದಾಖಲಾಗಿರುವಂತದ್ದು. 26ನೇ ತಾರೀಕು ಪ್ರಬುದ್ಧ ಜೊತೆಗೆ ಆತನ ಸ್ನೇಹಿತ ದರ್ಶನ್ ರವರು ವಾಕ್ಸ್ ವ್ಯಾಗನ್ ಕಾರಿನಲ್ಲಿ ಬರ್ತಾರೆ. ಈ ಸಂದರ್ಭದಲ್ಲಿ ಅಡ್ಡಗಟ್ಟಿದ್ದಂತಹ ಅಪ್ಪು, ಮದನ್ ಸೇರಿದಂತೆ ಸುಮಾರು 7-8 ಜನ ಹುಡುಗರು ಅಲ್ಲಿ ಅವರ ಕಾರನ್ನ ಅಡ್ಡಗಟ್ಟಿ ಅದಾದ ನಂತರದಲ್ಲಿ ಅಂದ್ರೆ ಪ್ರಬುದ್ಧ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಕಾರನ್ನ ಬಿಟ್ಟು ಪ್ರಾಣವನ್ನು ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಇದಾದ ಬಳಿಕವಾಗಿ ಮತ್ತೆ ಬಂದು ಅದೇ ಜಾಗದಲ್ಲಿ ನೋಡಿದ ನಂತರದಲ್ಲಿ ಇಡೀ ಸಂಪೂರ್ಣವಾದಂತಹ ಕಾರಿನ ಎಲ್ಲಾ ಗಾಜುಗಳನ್ನ ಕೂಡ ಸದ್ಯಕ್ಕೆ ಪುಡಿ ಪುಡಿ ಮಾಡಿರುವಂತದ್ದು. ಅಂದ್ರೆ ಕೇವಲ ತಮ್ಮನಿಗೆ ಸ್ನೇಹಿತರಿಗೆ ಬುದ್ಧಿವಾದ ಹೇಳಿದಕ್ಕೆ ಮಾತ್ರ ಅಲ್ಲ, ಈ ಹಿಂದೆ ಎರಡೂ ಗುಂಪುಗಳ ನಡುವೆ ಒಂದಿಷ್ಟು ವೈಷಮ್ಯ ಇದೆ ಅನ್ನುವಂತಹ ಮಾತುಗಳು ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು. ಘಟನೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಜನ ಅಪ್ಪು ಸೇರಿದಂತೆ ಒಂದಿಷ್ಟು ಜನ ಆರೋಪಿಗಳನ್ನ ಚಂದ್ರಾಲೇಔಟ್ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಅವರ ವಿಚಾರಣೆ ಬಳಿಕವಾಗಿ ಈ ಎರಡೂ ಗುಂಪುಗಳ ನಡುವೆ ಇದ್ದಂತಹ ಹಳೆ ವೈಷಮ್ಯ ಏನು ಅನ್ನುವಂಥ ನಿಟ್ಟಿನಲ್ಲಿ ಗೊತ್ತಾಗಬೇಕಾಗಿದೆ. ಪ್ರತಿಮಾ, ಥ್ಯಾಂಕ್ ಯು ರಾಜಪ್ಪ ತಮ್ಮೆಲ್ಲ ಮಾಹಿತಿಗೆ.